ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಎಕ್ಸಾಕ್ಟ್ ಈ ಟೈಮಲ್ಲಿ ನಿಮ್ಮ ತಾನೇ ಒಂದು ಸ್ಟೂಡೆಂಟು ನಿಮ್ಗಿರೋ ತಾನೇ ಸೇಮ್ ಸಿಲೆಬಸ್ಸು, ಸೇಮ್ ಬುಕ್ಕು, ಸೇಮ್ ಡ್ರೀಮ್ಸು ಅವ್ರಿಗೂ ಇದೆ. ಡ್ರೀಮ್ಸ್ ಒಂದೇ ಇರುತ್ತಾ? ಸೇಮೇ ಇರುತ್ತಾ? ನಿಮಗೆ ಮಾತ್ರ ಇರುತ್ತಾ? ಲೈಕ್ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೋ ಒಂದು ಆಗಬೇಕು ಅಂತಂದರೆ ಸೇಮ್ ಡ್ರೀಮ್ ಇರೋರು ತುಂಬ ಜನ ಇದ್ದಾರಲ್ಲ. ಆ ಥರ ಇರೋ ಸ್ಟೂಡೆಂಟ್ಸು ಇವಾಗ ಏನು ಮಾಡ್ತಿದ್ದಾರೆ ಗೊತ್ತಾ? ಅವ್ರು ಕುತ್ಕೊಂಡು ಇವಾಗ ಓದ್ತಿದ್ದಾರೆ. ದೇ ಆರ್ ಸ್ಟಡಿಂಗ್ ನೌ. ಸೊ ಇವಾಗ ಅವ್ರು ಏನು ಮಾಡ್ತಿದ್ದಾರೆ? ದೇ ಆರ್ ಸ್ಟಡಿಂಗ್ ನೌ. ಬಟ್ ವಾಟ್ ಯು ಆರ್ ಡೂಯಿಂಗ್? ನೀವೇನು ಮಾಡ್ತಿದ್ದೀರಾ? ಯು ಆರ್ ವಾಚಿಂಗ್ ದ ವಿಡಿಯೋ, ಯು ಆರ್ ಸ್ಕ್ರೋಲಿಂಗ್ ದ ಯೂಟ್ಯೂಬ್. ನೀವು ಇಲ್ಲಿ ಯೂಟ್ಯೂಬ್ನ ಸ್ಕ್ರೋಲ್ ಮಾಡ್ತಿದ್ರೆ ಅಲ್ಲಿ ನಿಮ್ಮ ಥರನೇ ಇರೋ ಸ್ಟೂಡೆಂಟು, ನಿಮ್ಮ ಥರ ನಿಮಗೆ ಇರೋ ಸೇಮ್ ಸಿಲೆಬಸ್ಸು, ಸೇಮ್ ಬುಕ್ಕು, ಸೇಮ್ ಡ್ರೀಮ್ ಇರೋರು ಕುತ್ಕೊಂಡು ಓದ್ತಿದ್ದಾರೆ. ಇಬ್ರಿಗೂ ಸೇಮ್ ಸಿಲೆಬಸ್ಸೇ, ಸೇಮ್ ಬುಕ್ಸೇ, ಸೇಮ್ ಡ್ರೀಮ್ಸೇ. ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ದೆಮ್ ಈಸ್ ವಾಟ್? ಇಂಟೆಲಿಜೆಂಟ್ ಅಲ್ಲ. ಇಬ್ರಿಗೂ ಡಿಫ್ರೆನ್ಸ್ ಇರೋದು ಅವ್ರು ಇಂಟೆಲಿಜೆಂಟ್, ನೀವು ಇಂಟೆಲಿಜೆಂಟ್ ಅಲ್ಲ ಅಂತಲ್ಲ. ಡಿಫ್ರೆನ್ಸ್ ಒಂದೇ ಇರೋದು, ಅವ್ರು ಓದ್ತಿದ್ದಾರೆ, ನೀವು ವಿಡಿಯೋಸ್ ನೋಡ್ತಿದ್ದೀರಾ. ಸೊ ಏನು ಮಾಡ್ತೀರಾ ಈ ವಿಡಿಯೋ ಆದಮೇಲೆ? ಹಾಂ, ಸರಿ, ಒಂದು ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾರೂ ಬಂದು ನಿಮ್ಮನ್ನ ಸೇವ್ ಮಾಡಲ್ಲ. ಯಾವುದೇ ಸಿಚುವೇಶನಲ್ಲಿ ಯಾರು ಬಂದು ನಿಮ್ಮನ್ನ ಸೇವ್ ಮಾಡಲ್ಲ. ಆ್ಯಂಡ್ ಯಾವುದೇ ಪರ್ಫೆಕ್ಟ್ ಟೈಮ್ ಆ್ಯಂಡ್ ಮ್ಯಾಜಿಕಲ್ ಮೋಟಿವೇಶನ್ನು ಅವ್ರ ಶಾರ್ಟ್ ಕಟ್ ಏನೂ ಇರಲ್ಲ. ದೆರ್ ಇಸ್ ನೋ ಪರ್ಫೆಕ್ಟ್ ಟೈಮ್, ನೋ ಮ್ಯಾಜಿಕಲ್ motivation, there is no shortcut. If KCET and NEET, it's not exam of knowledge. Exam of knowledge ಅಲ್ಲ ಅದು. ಇಟ್ ಈಸ್ ಎಕ್ಸಾಮ್ ಆಫ್ ಡಿಸಿಪ್ಲಿನ್. ಯಾರು ಡಿಸಿಪ್ಲಿನಾಗಿ ಕುತ್ಕೊಂಡು ಕನ್ಸಿಸ್ಟೆಂಟಾಗಿ ಓದ್ತಾರೆ ಅವ್ರಿಗೆ ಮಾತ್ರ. ಇಟ್ಸ್ ನಾಟ್ ಅಬೌಟ್ ನಾಲೆಡ್ಜ್, ಓನ್ಲಿ ನಾಲೆಡ್ಜ್ ಬರೀ ನಾಲೆಡ್ಜ್ ಅಷ್ಟೇ ಅಲ್ಲ. ಕುತ್ಕೊಂಡು ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನಾಗಿ ಓದಿದ್ರೆ KCET, NEET ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್. ಓಕೆ, ನೀವು ಫೇಲ್ ಆಗ್ತಿರೋದು ಯಾಕೆ ಅಂತ ಅಂದರೆ ನೀವು ವೀಕ್ ಇದ್ದೀರಾ ಅಂತಲ್ಲ. ನೀವು ಫೇಲ್ ಆಗ್ತಿರೋದು ಯಾಕೆ ಅಂತ ಅಂದರೆ ನೀವು ಕನ್ಸಿಸ್ಟೆಂಟಾಗಿ ಓದ್ತಿಲ್ಲ ಅಂತ. ನಿಮಗೆ ಮಾರ್ಕ್ಸ್ ಕಮ್ಮಿ ಬರ್ತಿರೋದು ನೀವು ವೀಕ್ ಇದ್ದೀರಾ ಸಬ್ಜೆಕ್ಟಲ್ಲಿ ಅಂತ ಅಲ್ಲ. ನಿಮಗೆ ಮಾರ್ಕ್ಸ್ ಕಮ್ಮಿ ಬರ್ತಿರೋದು ನೀವು ಕನ್ಸಿಸ್ಟೆಂಟಾಗಿ ಓದ್ತಿಲ್ಲ ಅಂತ. ಅರ್ಥ ಆಗ್ತಿದೆಯಾ? ನಂಗೆ ಗೊತ್ತಾಗ್ತಿದೆ ನೀವು ಯಾವ ಸಿಚುವೇಶನಲ್ಲಿ ಹೋಗ್ತಿದ್ದೀರಾ ಅಂತ. ಯಾಕೆಂತಂದರೆ ನೀವು ಕುತ್ಕೊಂಡು ಓದ ತಕ್ಷಣ ನಿಮ್ಮ ಮೈಂಡು ಓದೋದಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ. ನಿಮ್ಮ ಮೈಂಡು ಇನ್ಸ್ಟಾಗ್ರಾಮ್ ನೋಡು, ಯೂಟ್ಯೂಬ್ ನೋಡು, ಇಲ್ಲ ಚಾಟ್ ಮಾಡು ಅಂತ ಹೇಳ್ತಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅದರಿಂದ ನಿಮಗೆ ಗಿಲ್ಟ್ ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ. ಸೊ ನೀವು ನಿಮ್ಗೇನಾಗ್ತಿದೆ ಅಂದರೆ ಡಿಸ್ಟ್ರಾಕ್ಟ್ ಆಗ್ತಿದ್ದೀರಾ. ಡಿಸ್ಟ್ರಾಕ್ಟ್ ಆಗ್ತಿರೋದ್ರಿಂದ ನೀವು ಓದೋಕ್ಕಾಗ್ತಿಲ್ಲ ಅಂತ ನೀವು ಗಿಲ್ಟಲ್ಲಿ ಹೋಗ್ತಿದ್ದೀರಾ. ಗಿಲ್ಟಿಂದ ಸ್ಟ್ರೆಸ್ ಆಗ್ತಿದೆ, ಸ್ಟ್ರೆಸ್ಸಿಂದ ಓವರ್ ಥಿಂಕಿಂಗ್ ಆಗ್ತಿದೆ. ನೀವು ಹೇಳ್ಕೊಳ್ಳಿ, ಟೆಲ್ ಯುವರ್ ಸೆಲ್ಫ್ ಐ ವಿಲ್ ಸ್ಟಾರ್ಟ್ ಫ್ರಮ್ ಟುಮಾರೋ ಅಂತ ಅಲ್ಲ. ಏನು ಐ ವಿಲ್ ಸ್ಟಾರ್ಟ್ ಫ್ರಮ್ ಟುಮಾರೋ, ಐ ವಿಲ್ ಸ್ಟಾರ್ಟ್ ಫ್ರಮ್ ಡೇ ಆಫ್ಟರ್ ಟುಮಾರೋ ಆರ್ ಆಫ್ಟರ್ವರ್ಡ್ಸ್. ಡೋಂಟ್ ಟೆಲ್ ದಟ್ ಒನ್. ಟೆಲ್ ಐ ವಿಲ್ ಸ್ಟಾರ್ಟ್ ಫ್ರಮ್ ನಾವ್. ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ನಾಳೆದಿಂದನೂ ಅಲ್ಲ. ಆ ನಾಳೆ ಯಾವತ್ತೂ ಬರೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದು ಡಿಸಿಷನ್ ತಗೊಳ್ಳಿ, ಒಂದು ಸೀರಿಯಸ್ ಡಿಸಿಷನ್ ತಗೊಳ್ಳಿ. ಒಂದು ಡಿಸಿಷನ್ ತಗೊಳ್ಳೋದ್ರಿಂದ ನಿಮ್ಮ ಎಂಟೈರ್ ಲೈಫೇ ಚೇಂಜ್ ಆಗುತ್ತೆ. ಒಂದು ಸೀರಿಯಸ್ ಆಗಿ ನಾನು ಎಲ್ಲ ಕೂತು ಓದಬೇಕು. ನಿಮ್ಮ ತಾನೇ ಇರೋ ಸ್ಟೂಡೆಂಟ್ಸು, ನಿಮ್ಮ ಕಾಂಪಿಟೇಟರು ಕೂತ್ಕೊಂಡು ಓದ್ತಿದ್ದಾರೆ ಈ ಟೈಮಲ್ಲಿ. ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಅರ್ಥ ಆಗ್ತಿದೆಯಾ? ಸೊ ಇವಾಗ ಈ ಡಿಸಿಷನ್ ತಗೊಂಡು ನೀವು ಮಾಡಬೇಕು. ನೀವು ಪೋಸ್ಟ್ಪೋನ್ ಮಾಡಬಾರ್ದು. ಇಲ್ಲ ಮಂಡೇ ಚೆನ್ನಾಗಿದೆ ಟೈಮು, ಟ್ಯೂಸ್ಡೇ ಚೆನ್ನಾಗಿಲ್ಲ, ಅವಾಗ ಚೆನ್ನಾಗಿದೆ, ಇವಾಗ ಚೆನ್ನಾಗಿಲ್ಲ ಅಂತ ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಅರ್ಥ ಆಗ್ತಿದೆಯಾ? ಇವಾಗ ರೈಟ್ ನಾವು ನೀವೇನು ಮಾಡಬೇಕು? ಕ್ಲೋಸ್ ಎವ್ರಿಥಿಂಗ್, ಆಲ್ ದ ಥಾಟ್ಸ್, ಆಲ್ ದ ಮೊಬೈಲ್, ಎವ್ರಿಥಿಂಗ್ ಯು ಶುಡ್ ಕ್ಲೋಸ್. ಸಿಟ್ ವಿತ್ ಯುವರ್ ಬುಕ್. ನಿಮಗೆ ಓದಬೇಕು ಅಂತ ಅನಿಸ್ತಿಲ್ಲ ಅಂದರೂ ಪರವಾಗಿಲ್ಲ. ಸಿಟ್ ಆ್ಯಂಡ್ ಸ್ಟಡಿ. ಏನಾದರೂ ಆಗಲಿ, ನಾನು ಹೇಳಿದ್ದೀನಿ ತಪಸ್ ಮಾಡಬೇಕು, ಸ್ಟಾರ್ಟ್ ಮಾಡಿ. ಇನ್ನೂ ಕಾಯ್ಕೊಂಡು ಕುತ್ಕೊಂಬೇಡಿ. ಪರ್ಫೆಕ್ಟ್ ಟೈಮ್ ಬರಲ್ಲ.
ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರೋ ಅದೇ ಪರ್ಫೆಕ್ಟ್ ಟೈಮ್. ಇಲ್ಲಿ ಏನು ಗೊತ್ತಾ, ಟಾಪರ್ಸ್ಗೂ ಮತ್ತು ಆವ್ರೇಜ್ ಸ್ಟೂಡೆಂಟ್ಸ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ಅಂದರೆ, ಅವ್ರಿಗೆ ಬ್ರೈನ್ ಇರುತ್ತೆ, ನಿಮಗೆ ಬ್ರೈನ್ ಇಲ್ಲ ಅಂತ ಅಲ್ಲ. ಟಾಪರ್ಸ್ಗೇನೋ ನಿಮ್ಗಿಂತ ಜಾಸ್ತಿ ಬ್ರೈನು ಜಾಸ್ತಿ ಏನೂ ಇಲ್ಲ. ದ ಓನ್ಲಿ ಡಿಫ್ರೆನ್ಸ್ ಈಸ್ ಹ್ಯಾಬಿಟ್ಸ್. ಅವರು ಓದೋದನ್ನ ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ, ನೀವು ಮೊಬೈಲ್ ನೋಡೋದನ್ನ ಹ್ಯಾಬಿಟ್ ಮಾಡ್ಕೊಂಡಿದ್ದೀರಾ, ಇಲ್ಲ ನಿದ್ದೆ ಮಾಡೋದನ್ನ ನೀವು ಹ್ಯಾಬಿಟ್ ಮಾಡ್ಕೊಂಡಿದ್ದೀರಾ. ಬಟ್ ಅವರು ಓದೋದನ್ನ ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ, ಅದಷ್ಟೇ ಡಿಫ್ರೆನ್ಸು. ನಿಮ್ಮ ಅವರ ಮಧ್ಯೆ ಇರೋ ಡಿಫ್ರೆನ್ಸು ಬ್ರೈನ್ ಅಲ್ಲ, ಹ್ಯಾಬಿಟ್ಸ್. ಅರ್ಥ ಆಗ್ತಿದ್ಯಾ? ಸೊ ಟಾಪರ್ಸ್ ಏನು ಮಾಡ್ತಾರೆ ಅಂದರೆ, ದೇ ವಿಲ್ ಸಿಟ್ ಅಂಡ್ ಸ್ಟಡಿ. ಇಫ್ ವಿಲ್ ನಾಟ್ ಫೀಲ್ ಲೈಕ್ ಸ್ಟಡಿಂಗ್ ಆಲ್ಸೋ, ದೇ ವಿಲ್ ಸಿಟ್ ಅಂಡ್ ಸ್ಟಡಿ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಡಿಸಿಪ್ಲಿನೇ ಮೇನ್ ಕೀ. ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಸ್ಟಡಿ, ನೀಟಾಗಿ ಫೋಕಸ್ ಮಾಡಿ. ಅರ್ಥ ಆಗ್ತಿದ್ಯಾ? ಜಸ್ಟ್ ವೀಕ್ ಡೇ ಆಗಿ 1 ಡೇ ಅಲ್ಲಿ 5 hours ಡೀಪ್ ಫೋಕಸ್ ಮಾಡಿ ಸಾಕು. ಅರ್ಥ ಆಗ್ತಿದ್ಯಾ? 1 ಡೇ ಅಲ್ಲಿ 5 hours ನೀವು ಫೋಕಸ್ ಮಾಡಿಬಿಟ್ರೆ ಸ್ಟಡಿಗೆ, ಅದು ಸಾಕು ನೀವು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ನ ಬೀಟ್ ಮಾಡೋದಕ್ಕೆ. ಸೊ ಸ್ಟಾಪ್ ವೇಟಿಂಗ್ ಫಾರ್ ಮೋಟಿವೇಶನ್. ಮೋಟಿವೇಶನ್ ವಿಲ್ ಕಮ್ ಆಫ್ಟರ್ ಯು ಸ್ಟಾರ್ಟ್ ಓನ್ಲಿ, ನಾಟ್ ಬಿಫೋರ್ ದಟ್. ಮೋಟಿವೇಶನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲೂ ಸಿಗಲ್ಲ. ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಆವಾಗೇ ಮೋಟಿವೇಶನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಜಸ್ಟ್ ನಿಮ್ಮ ಪೇರೆಂಟ್ಸ್ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ಅವ್ರ ಎಕ್ಸ್ಪೆಕ್ಟೇಷನ್ ನಿಮ್ಮ ಮೇಲೆ ಎಷ್ಟಿದೆ, ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ನಿಮಗೋಸ್ಕರ. ಇವಾಗ 1 ರೂಪಾಯಿ ಅಮೌಂಟ್ ಕಟ್ಟುತ್ತಿದ್ದಾರೆ ಅಂತ ಅಂದರೆ, ಆ 1 ರೂಪಾಯಿ ಅಮೌಂಟ್ ಹಿಂದೆನೂ ಅವ್ರದ್ದು ನಿಮ್ಮ ಪೇರೆಂಟ್ಸು ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ಯೋಚನೆ ಮಾಡಿ. ಅರ್ಥ ಆಗ್ತಿದೆಯಾ? ಯಾವುದು ಫ್ರೀಯಾಗಿ ಸಿಗ್ತಿಲ್ಲ. ಇವಾಗ ದುಡ್ಡೇನು ಗಿಡದಲ್ಲಿ ಬೆಳೀತಿಲ್ಲ. ಆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅಂದರೆ ಅಷ್ಟೇ ಕಷ್ಟಪಟ್ಟಿರ್ತಾರೆ. ಅಷ್ಟು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಅಂದರೆ, ಅವ್ರು ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ, ನಿಮಗೋಸ್ಕರ ಅವ್ರು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ, ನಿಮ್ಮ ಮೇಲೆ ಅವ್ರು ನಂಬಿಕೆ ಇಟ್ಟಿದ್ದಾರೆ. ಸೊ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನೀವು ಅವ್ರ ನಂಬಿಕೆನ ಉಳಿಸ್ಕೊತಿದ್ದೀರಾ? ಅವ್ರ ಸ್ಯಾಕ್ರಿಫೈಸಸ್ಗೆ ಏನಾದರೂ ಬೆಲೆ ಇದೆಯಾ? ಬೆಲೆ ಕೊಡಬೇಕು ಅಂತ ಅಂದರೆ, ಅವ್ರ ಎಕ್ಸ್ಪೆಕ್ಟೇಷನ್, ಅವ್ರ ಸ್ಯಾಕ್ರಿಫೈಸ್, ಅವ್ರ ನಂಬಿಕೆನ ಉಳಿಸ್ಕೊಳ್ಬೇಕು ಅಂತ ಅಂದರೆ ನೀವು ಸ್ಟಾರ್ಟ್ ಮಾಡಬೇಕು ಓದೋದಕ್ಕೆ. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಇನ್ ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮ್. ನಿಮ್ಮ ಡ್ರೀಮ್ ಕಾಲೇಜ್ನ ನೆನಪಿಸ್ಕೊಳ್ಳಿ, ನಿಮ್ಮ ಡ್ರೀಮ್ ಲೈಫ್ನ ನೆನಪಿಸ್ಕೊಳ್ಳಿ. ಈ ಡ್ರೀಮ್ ಕಾಲೇಜು, ಡ್ರೀಮ್ ಲೈಫು ಎಲ್ಲ ನಿಮ್ಮ ಸೈಡ್ ಆಫ್ ಯುವರ್ ಎಫರ್ಟ್. ನೀವು ಎಷ್ಟು ಎಫರ್ಟ್ ಹಾಕ್ತೀರೋ ಅದ್ರ ಮೇಲೆ ಮಾತ್ರ ಡಿಸೈಡ್ ಆಗುತ್ತೆ. ಇದು ನಿಮ್ಮ ಟೈಮು, ನಿಮ್ಮ ಚಾನ್ಸು. ನೀವು ಏನು ಮಾಡ್ತೀರಾ ನೋಡಿ, ನಿಮ್ಮ ಟೈಮು, ನಿಮ್ಮ ಚಾನ್ಸು. ನೀವು ಸ್ಕ್ರೋಲ್ ಮಾಡ್ತೀರಾ ಇಲ್ಲ ಕೂತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ವಿಡಿಯೋ ಆದ ತಕ್ಷಣ ನೀವು ಇನ್ನೊಂದು ವಿಡಿಯೋಗೆ ಹೋಗೋದು ಬದಲು ಓಪನ್ ಮಾಡಿ ಸ್ಟಾರ್ಟ್ ಮಾಡಿ. ಪಕ್ಕಾ ಯು ವಿಲ್ ರೀಚ್ ಯುವರ್ ಗೋಲ್. ಆ್ಯಂಡ್ ಒನ್ ಡೇ ಪಕ್ಕ ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ಅರ್ಥ ಆಗ್ತಿದೆಯಾ? ಸೊ ಪ್ಲೀಸ್ ನಿಮ್ಮ ಪೇರೆಂಟ್ಸ್ನ ನೋಡಿ, ನಿಮ್ಮ ಡ್ರೀಮ್ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಮ ಥರನೇ ಇರೋ ಸ್ಟೂಡೆಂಟು, ನಿಮ್ಮ ಕಾಂಪಿಟೇಟರು ಇವಾಗ ಕುತ್ಕೊಂಡು ಓದ್ತಿದ್ದಾರೆ, ಪ್ರಿಪೇರ್ ಆಗ್ತಿದ್ದಾರೆ. ಸೊ ಗೋ ಸ್ಟಾರ್ಟ್, ಜಸ್ಟ್ ಸ್ಟಾರ್ಟ್ ಮಾಡಿ. ಏನು ಯೋಚನೆ ಮಾಡಬೇಡಿ, ನೋ ಪೋಸ್ಟ್ಪೋನ್, ಸ್ಟಾರ್ಟ್ ಸ್ಟಡಿಂಗ್ ಇಟ್. ಓಕೆ, ಥ್ಯಾಂಕ್ ಯು.